ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಕಲಾವಿದೆ ರೇಖಾ ದಾಸ್ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ನಿಮ್ಮ ನೋವು ದುಃಖ ಅರ್ಥ ಆಗುತ್ತೆ. ಸಾಕಷ್ಟು ವರ್ಷಗಳಿಂದ ಒಡನಾಟವನ್ನು ಇಟ್ಕೊಂಡಿದ್ದವರು ಮೇಡಮ್ ಬ್ಯಾಂಕ್ ಜನಾರ್ದನ್ ಅವ್ರ ಜೊತೆನಲ್ಲಿ ತಾವು. ಇದಕ್ಕೂ ಕೂಡ ಬಹಳ ದುಃಖದ ಸಂಗತಿ. ಏನು ಹೇಳ್ತೀರಾ ತಾವು? ಆಗ್ತಿಲ್ಲ, ಗೊತ್ತಾಗಿಲ್ಲ. ಎದ್ದೆ ಕೇಳಿದ ತಕ್ಷಣ ಶಾಕ್ ಆಗ್ತದೆ ನನಗೆ. ಅವ್ರನ್ನ ಮಕ್ಕಳ ನೋಡಕ್ಕೂ ಇಲ್ಲ ಅಂತ ತಂದೆ. ಅವ್ರಿಗೆ ಹುಷಾರಿರ್ಲಿಲ್ಲ ಅಂತ ಅನ್ನೋದು ಗೊತ್ತಿರ್ಲಿಲ್ವಾ ಮೇಡಮ್ ತಮಗೆ? ಇಲ್ಲ, ಗೊತ್ತಿತ್ತು. ಹೋಗಿ ನೋಡ್ಕೊಂಡೆಲ್ಲ ಬರ್ತಿದ್ದೆ. ಬಟ್ ಆಲ್ ಆಫ್ ಅ ಸಡನ್ ಈ ತರದ ಸುದ್ದಿ ಬೆಳಗ್ಗೆನೆ ಈ ಸುದ್ದಿ ಗೊತ್ತಾಗಿದೆ ಈಗ. ಅವ್ರನ್ನ ನೋಡಕ್ಕೂ ಇಲ್ವಲ್ಲ ಅಲ್ಲಿ ಅಂತ. ಹೌದು. ಅಪ್ಪನು ಬ್ಯಾಂಕ್ ಜನರದನ್ನು ನಾನು ಒಂದು 100 ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಹೌದು ನಿಜ. ಅಷ್ಟೊಂದು ಒಡನಾಟ ಇದ್ದವ್ರನ್ನ ಕಳ್ಕೊಂಡಾಗ ದುಃಖ ಸಹಜ, ಅದು ಆ ರೀತಿ. ಹತ್ತು ಗಂಟೆ ಮೇಲೆ ಅವರ ಮನೆಯಲ್ಲೇ ಅಂತಿಮ ದರ್ಶನಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರಂತೆ. ನಾವು ಇಲ್ಲಿದ್ದೀವಿ, ಶೃಂಗೇರಿಯಲ್ಲಿ. ಹೇಗೆ ಬರೋದು? ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರು ಹಾಸ್ಪಿಟಲ್ ಅಲ್ಲಿ ನೋಡಕ್ ಓಡೋಗ್ತಿದ್ದೆ. ನೋಡ್ಕೊಂಡು ಬಂದೆ. ಏನಾಗಿಲ್ಲ ಮಗಳ, ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಸುಮಾರು ಒಂದು 30-35 ವರ್ಷದ ಪರಿಚಯ ಇರ್ಬೋದು ಅಂತ ಅನ್ಕೋತೀನಿ ನಾನು ನಿಮಗೆ. ಹೌದು. ಹಿಡಿದು ಲಾಸ್ಟ್ ಇದ್ದಿದ್ದು ನಾನು. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ತುಂಬಾ ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ದವ್ರು ತಾವೆಲ್ಲ. ಹೌದು. ಕೊನೆ ಸಲ ಮುಖ ನೋಡಕ್ ಆಗ್ತಿಲ್ವಲ್ಲ ಅಂತ ನನ್ ಕೈ ತಕ್ಕೊಳಕ್ ಆಗ್ತಿಲ್ಲ. ಇಲ್ಲಿ ದೂರದಲ್ಲಿದ್ದೀರಾ ಪಾಪ. ಓಕೆ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ರೇಖಾ ದಾಸ್ ಅವರು ಮತ್ತು ಬ್ಯಾಂಕ್ ಜನಾರ್ದನ್ ಅವರೇ ಹೇಳಿದ ಪ್ರಕಾರ ಒಂದು 100 ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. 30-35 ವರ್ಷಗಳ ಪರಿಚಯ. ಒಂಥರ ಗುರುಗಳ ಸ್ಥಾನದಲ್ಲಿ ನೋಡ್ತಾ ಇದ್ದರು ರೇಖಾ ದಾಸ್ ಅವರನ್ನು. ಬಟ್ ಅಂಥವ್ರನ್ನ ಕಳ್ಕೊಂಡಾಗ ದುಃಖ ಆಗೋದು ಸಹಜ. ಬಟ್ ಜೊತೆಗೆ ಅವ್ರಿಗೆ ಇನ್ನೊಂದು ದುಃಖ ಏನಂದರೆ ಅವರು ಬೆಂಗಳೂರಿನಲ್ಲಿಲ್ಲ. ಕೊನೆಯದಾಗ ಅವ್ರ ಮುಖನೂ ನೋಡೋಕ್ಕಾಗಲಿಲ್ವಲ್ಲ ಅಂತ ದುಃಖ. ಹಾಗಾಗಿ ಯಾರ್ಯಾರು ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಸಿನಿಮಾ ರಂಗದ ನಂಟನ್ನು ಹೊಂದಿದ್ದಾರೆ ಎಲ್ಲರೂ ಕೂಡ ಬಂದು ಅವ್ರನ್ನ ಅಂತಿಮ ದರ್ಶನವನ್ನು ಪಡಿತಾರೆ ಇವತ್ತು ಹೆಚ್ಚು ಕಡಿಮೆ.